ಮೈಸೂರಿನಲ್ಲಿ ಪ್ರವಾಸೋದ್ಯಮ ಹೆಚ್ಚಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಡಬಲ್ ಡೆಕ್ಕರ್ ಬಸ್ಗೆ ಸಚಿವ ಸಿಪಿ ಯೋಗೇಶ್ವರ್ ಚಾಲನೆ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ಪ್ರವಾಸಿ ತಾಣಗಳನ್ನು ನೋಡಲು ಬರುವ ಜನರನ್ನು ಕರೆದುಕೊಂಡು ಹೋಗುವ ಸಲುವಾಗಿ ಡಬಲ್ ಡೆಕ್ಕರ್ ಬಸ್ಗೆ ಚಾಲನೆ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೆಲಸ ಮಾಡುತ್ತೇವೆ ಎಂದು ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ನಾಗೇಂದ್ರ, ನಟಿ ಶ್ರುತಿ, ಮೂಡ ಅಧ್ಯಕ್ಷ ರಾಜೀವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಅವರು ಜನಸಾಮಾನ್ಯರನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಆರೋಪಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಹೇಶ್, ಕೆಲವರು ಮೋದಿ ವಿರುದ್ಧ ಮಾತನಾಡಲು ಹೋಗಿ ಜನಸಾಮಾನ್ಯರನ್ನು ಹೀಯಾಳಿಸುತ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರದಲ್ಲಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ಇದೆಲ್ಲ ತರವಲ್ಲ ಎಂದು ಹೇಳಿದರು. ಮೋದಿ ಭಕ್ತರು ಸಾವಿರ ಬೇಕಾದರೂ ಕೊಟ್ಟು ಪೆಟ್ರೋಲ್ ಖರೀದಿಸುತ್ತಾರೆ. ಅವರಿಗೆ ಪ್ರತ್ಯೇಕ ಕೌಂಟರ್ ಮಾಡಿ ಎನ್ನುತ್ತಾರೆ. ಇದೆಲ್ಲವೂ ಶ್ರೀಸಾಮಾನ್ಯರ ಅಪಹಾಸ್ಯ ಅಲ್ಲದೆ ಇನ್ನೇನು ಎಂದು ಪ್ರಶ್ನೆ ಮಾಡಿದರು. ಕಾಂಗ್ರೆಸ್ ಈ ತರ ಶ್ರೀಸಾಮಾನ್ಯನ ಭಾವನೆಗಳನ್ನ ಅಪಹಾಸ್ಯ ಮಾಡುವಂತ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದೆ. ನಾವಾದರೂ ಈ ಒಂದು ಸಂಕಷ್ಟದ ಕಾಲದಲ್ಲಿ ದೇಶ ಯಾವತ್ತೂ ಕಂಡಿರತಕ್ಕಂಥ ಅನ್ಪ್ರೆಸಿಡೆಂಟೆಡ್ ಡೆವಲಪ್ಮೆಂಟ್, ಕೋವಿಡಿನ ಪರಿಣಾಮವಾಗಿ ಇಡೀ ದೇಶ ಒಂದು ರೀತಿ ಸ್ತಬ್ಧ ಆದಂಥ ಸಂದರ್ಭದಲ್ಲಿ ಅನೇಕ ಸುಧಾರಣಾ ಕ್ರಮಗಳನ್ನು ಕಳೆದ ಒಂದು ವರ್ಷದಲ್ಲಿ ಮೋದಿಯವರ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ದೇಶದ ಪರಿಸ್ಥಿತಿಯನ್ನು ಪುನಶ್ಚೇತನ ಮಾಡಬೇಕು ಅಂತೇಳಿ ಆರ್ಥಿಕ ಪ್ಯಾಕೇಜ್ಗಳನ್ನು ಕೊಟ್ಟಿರೋ ಮುಖಾಂತರ ಇವೆಲ್ಲ ಬೆಳವಣಿಗೆಗಳನ್ನು ಗೊತ್ತಿದ್ದೂ ಕೂಡ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಶ್ರೀಸಾಮಾನ್ಯನನ್ನ ಅಪಹಾಸ್ಯ ಮಾಡಿದ್ದಾರೆ ಅಂತಂದ್ರೆ, ಮೋದಿ ಬೆಂಬಲಿಗರನ್ನ ಪೆಟ್ರೋಲ್ ಬಂಕ್ನಲ್ಲಿ ಒಂದು ಸಪ್ರೇಟ್ ಕ್ಯೂ ಮಾಡಿ, ಮೋದಿ ಬೆಂಬಲಿಗರನ್ನ ₹1000 ಬೇಕಾದ್ರೆ ಅವರಿಗೆ ಕೊಡಿ, ಈ ತರ ಭಾವನೆಗಳನ್ನ ಘಾಸಿ ಮಾಡೋ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಬಿಜೆಪಿ ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದೆ. ಸಿಲಿಂಡರ್ ಬೆಲೆ ದಿನೇ ದಿನೇ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಆರ್ ಕ್ಷೇತ್ರದ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಚಾಮುಂಡಿಪುರಂ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಹಾಗೂ ಮೋದಿ ವಿರುದ್ಧ ಧಿಕ್ಕಾರ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು ಕಳೆದ 25 ದಿನಗಳಲ್ಲಿ ₹125 ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ. ಮೋದಿ ಅಚ್ಚೆ ದಿನ್ ಆಗಯ ಅನ್ನುತ್ತಾರೆ. ಅವರ ಅಚ್ಚೆ ದಿನ್ ಇದೇನಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ, ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ, ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ, ಬಡವರ ಬಗ್ಗೆ ಓಡಾಡುವ ಕಾಂಗ್ರೆಸ್ ಪಕ್ಷಕ್ಕೆ, ಬಡವರ ಚಿಂತನೆ ಮಾಡುವ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ಹೋರಾಟ, ಜನಸಾಮಾನ್ಯರ ವಿರೋಧಿ ನರೇಂದ್ರ ಮೋದಿಗೆ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ. ಗ್ಯಾಸು, ಸಿಲಿಂಡರ್ ಗ್ಯಾಸ್ ಏನಿದೆ ಅದು ಜನರ ಬದುಕಿನ ಅವಿಭಾಜ್ಯ ಅಂಗ. ಗಾಳಿ, ನೀರು, ಬೆಳಕು ಹೇಗೋ ಹಾಗೆ ಗ್ಯಾಸ್ ಕೂಡ ಬಹು ಮುಖ್ಯವಾದಂಥ ಒಂದು ಅನಿಲ. ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲೆಲ್ಲ ಹೋಟ್ಲಲ್ಲೂ ಎಲ್ಲರಾಗಲಿ 2 ಹೊತ್ತು ಊಟ ಮಾಡಬೇಕಾಗಿದೆ. ಊಟ ಮಾಡಬೇಕಾದ್ರೆ ಗ್ಯಾಸ್ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸರ ಸಂರಕ್ಷಣೆ, ಅರಣ್ಯ ರಕ್ಷಣೆ ಅಂತೇಳಿ ಇರ್ತಕ್ಕಂಥ ಕಾಡನ್ನೆಲ್ಲ ಕಡಿತಾರೆ ಅಂತೇಳಿ ಗ್ಯಾಸ್ ಸ್ಟವ್ ಆಗಲಿ, ಸೌದೆ ಸ್ಟವ್ ಒಲೆ ಆಗಲಿ ಎಲ್ಲ ಸಮಾಜದಿಂದ ಖಾಲಿ ಆಗಿಬಿಟ್ಟಿದೆ. ಎಲ್ಲ ಕಡೆ ಗ್ಯಾಸ್ ಅವಕಾಶ ಸಿಕ್ಕಿದೆ. ಎಲ್ಲರೂ ಕೂಡ ಗ್ಯಾಸ್ ಬರಲಿ ಅಂತಕ್ಕಂಥದ್ದು ಪರಿಸರ ರಕ್ಷಣೆ ಅದಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಗ್ಯಾಸ್ನೇ ಜನ ನಂಬ್ಕೊಂಡಿದ್ದಾರೆ ಅಂತೇಳಿ ಆ ಗ್ಯಾಸ್ ಬೆಲೆನ ಈ ರೀತಿ ದಿನೇ ಏರಿಸ್ಕೊಂಡು ಜನರು ಬದುಕಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರದ ಜನಗಳ ಮೇಲೆ ದೊಡ್ಡ ಹಲ್ಲೆ ಇದು. ಕೇಂದ್ರ ಸರ್ಕಾರದ ಒಂದು ದೊಡ್ಡ ಹಲ್ಲೆ ಜನಗಳ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಮದ್ದೂರು ಪುರಸಭೆಯ ಪೌರ ಕಾರ್ಮಿಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮದ್ದೂರು ಪುರಸಭೆಯ ಒಳಚರಂಡಿ ಪೌರ ಕಾರ್ಮಿಕರಾದ ನಾರಾಯಣ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
ಅವರ ಆತ್ಮಹತ್ಯೆಗೆ ಕಾರಣರಾದ ಪುರಸಭೆಯ ಮುಖ್ಯಾಧಿಕಾರಿ ಮುರುಗೇಶ್ ಹಾಗೂ ಆರೋಗ್ಯ ನಿರೀಕ್ಷಕರಾದ ಜಾಸಿಂ ಖಾನ್ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ಅಲ್ಲದೆ ಮೃತರ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡಲೇ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸ್ವಾಮಿನಾಥನ ಈ ಕಡೆ ಇಲ್ಲ ಯಂಗ್ಸ್ಟರ್ಗಳು ಮುಂದಿದ್ರೆ ಅದಕ್ಕೆ ವ್ಯಾಲ್ಯೂ ಹೋರಾಟಕ್ಕೆ ಕೈ ಫುಲ್ ಎಲ್ಲ ಆಟವೆಲ್ಲ ಮುಂದಿಟ್ರೆ ನೆಕ್ಸ್ಟ್ ಗ್ರೂಪ್ ನೀವು ಬನ್ನಿಲ್ಲ ಪೌರ ಕಾರ್ಮಿಕರ ಹೋರಾಟಕ್ಕೆ ಪಂಚಾಯತಿ ನೌಕರ ಹೋರಾಟಕ್ಕೆ ದೀನದಲಿತರ ಹೋರಾಟಕ್ಕೆ. ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದ ಭಾರತೀಯ ಯೋಧ ಮೋಹನ್ ಅಂತ್ಯಕ್ರಿಯೆ ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಕಾವೇರಿ ನದಿ ದಡದಲ್ಲಿ ನಡೆಯಿತು. ಅಂತ್ಯಕ್ರಿಯೆಯಲ್ಲಿ ಸಿಆರ್ಪಿಎಫ್ ತಂಡ ಮತ್ತು ಪೊಲೀಸ್ ಇಲಾಖೆ ಭಾಗಿಯಾಗಿ ಗೌರವ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಶಾಸಕ ಅಶ್ವಿನ್ ಕುಮಾರ್ ಕುಟುಂಬದವರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ದೊರಕುವ ಎಲ್ಲಾ ಸೌಲಭ್ಯಗಳನ್ನು ಕೊಡಿಸುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಅಂತ್ಯಕ್ರಿಯೆ ನಡೆದ ನದಿ ತೀರದಲ್ಲಿ ಸ್ಮಾರಕ ನಿರ್ಮಿಸುವಂತೆ ಗ್ರಾಮಸ್ಥರ ಒತ್ತಾಯಕ್ಕೆ ಸ್ಪಂದಿಸಿದ ಅಶ್ವಿನ್ ಕುಮಾರ್ ಸ್ಮಾರಕ ನಿರ್ಮಾಣಕ್ಕೆ ನೆರವು ನೀಡುವುದಾಗಿ ಹೇಳಿದರು. देहांत हो गया है। इनके आकस्मिक निधन से केंद्रीय रिजर्व पुलिस बल व 136 बटालियन का अपरणीय क्षति हुई है। इनके आकस्मिक स्वर्गवास पर इस बटालियन के सभी अधिकारियों, अधीनस्थ अधिकारियों एवं जवानों की ओर से मैं आपको शोक संवेदना व्यक्त करता हूँ। ವೀರ ಯೋಧ ಮೋಹನ್ ಏನಿವತ್ತು ವಿಧಿವಶರಾಗಿದ್ದಾರೆ. ಆ ಒಂದು ದುಃಖನ ಮೊದಲನೇದಾಗಿ ಅವ್ರ ಮನೆಯವರು ಯಾವ ರೀತಿ ಅದನ್ನು ಬರ್ಸ್ತಾರೆ ಅನ್ನೋದು ನಮಗೆ ಇದಾಗಿದೆ. ಆದರೂ ಕೂಡ ಇವತ್ತು ಅದನ್ನು ಬರ್ಸೋಂಥ ಶಕ್ತಿ ದೇವರು ಅವ್ರನ್ನ ಕೊಡಲಿ ಅಂತ ನಾನು ಬೇಡ್ತಾ, ಏನು ಇವತ್ತು ಅವ್ರ ಬಗ್ಗೆ ಒಂದು ಅಭಿಮಾನ ಇಟ್ಟು ಈ ಗ್ರಾಮಸ್ಥರು ಇಲ್ಲೇ ಮಾಡಬೇಕು, ಇಲ್ಲೇ ಅವರ ಒಂದು ಪ್ರತಿಮೆ ಆಗಬೇಕು ಮತ್ತು ಯಾವ ಒಂದು ಜಾಗನ ಸಣ್ಣ ಸ್ಮಾರಕವಾಗಿ ಮಾಡಬೇಕು ಅನ್ನೋದೇನು ನೀವು ಉದ್ದೇಶ ಇಟ್ಕೊಂಡಿದ್ದೀವಿ. ಈಗಾಗಲೇ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಲ್ಲಿ ಮಾತಾಡಿದ್ದೀವಿ, ಅದಕ್ಕೆ ಅಷ್ಟು ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ನಿಸ್ಸಂಕೋಚವಾಗಿ ನೀವು ಕಾರ್ಯನಿರ್ವಹಿಸ್ಬೋದು. ನಾವು ನಿಮ್ಮ ಜೊತೆ ಮುಂದಿನ ದಿನಗಳಿರ್ತೀವಿ. ಅದನ್ನು ಮಾಡಿಕೊಡ್ಲಿಕ್ಕೆ ಏನು ಸಹಾಯ ಬೇಕು ಸರ್ಕಾರದಿಂದ ಆಗಲಿ ನನ್ನಿಂದಾಗಲಿ ನಾನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಥ್ಯಾಂಕ್ ಯು ಸರ್. ಕೆಳಗಡೆ ಕೊಡಿ, ಕೆಳಗಡೆ ಒಂಚೂರು ಚೂರು ಹೊಡ್ರಿ. ಸಚಿವ ಸಿಪಿ ಯೋಗೇಶ್ವರ್ ಸಂಸದ ಶ್ರೀನಿವಾಸ್ ಪ್ರಸಾದ್ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಜೊತೆ ಮಾತುಕತೆ ಬಳಿಕ ಮಾತನಾಡಿದ ಯೋಗೇಶ್ವರ್, ಶ್ರೀನಿವಾಸ್ ಪ್ರಸಾದ್ ಹಿರಿಯರು, ಪಕ್ಷ ಸಂಘಟನೆ ಬಗ್ಗೆ ಮಾರ್ಗದರ್ಶನ ಅವಶ್ಯಕತೆ ಇದೆ, ಆದ್ದರಿಂದ ಅವರ ಮನೆಗೆ ಬಂದಿದ್ದೇನೆ ಎಂದರು. ಈ ಹಿಂದೆ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ನಾನು ಸೈನಿಕ ಸಿನಿಮಾ ಮಾಡುತ್ತಿದ್ದೆ. ಅಂದು ಅವರು ನನಗೆ ಸಹಾಯ ಮಾಡಿದ್ದನ್ನು ನಾನು ಸದಾ ನೆನಪಿಸಿಕೊಳ್ಳುತ್ತೇನೆ ಎಂದರು.
ವಿಶ್ವನಾಥ್ ಬಗ್ಗೆ ಪ್ರತಿಕ್ರಿಯಿಸಿದ ಯೋಗೇಶ್ವರ್, ವೈಯಕ್ತಿಕ ಟೀಕೆಗಳು ಸಹಜ. ವಿಶ್ವನಾಥ್ ಸಿಕ್ಕರೆ ಅವರನ್ನೂ ಸಹ ಭೇಟಿ ಮಾಡುತ್ತೇನೆ. ನನಗೇನು ಕೀಳರಿಮೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಪಾರ್ಟಿನಲ್ಲಿ ಈ ಸಾರಿ ಸಚಿವನಾದ್ಮೇಲೆ ಸರ್ಕಾರ ಬರುವಾಗಲೂ ಇವರ ಸಲಹೆ ಸಹಕಾರ ಮಾರ್ಗದರ್ಶನ ಇತ್ತು. ಅದಾದಮೇಲೆ ಮೊದಲನೇ ಬಾರಿ ಮೈಸೂರು ಬಂದೆ. ಸ್ವಾಭಾವಿಕವಾಗಿ ಅವ್ರು ಬಂದು ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿ ಮತ್ತು ಮೈಸೂರಿಗೆ ಆಗಬೇಕಾದಂಥ ಪ್ರವಾಸೋದ್ಯಮದ ಬಗ್ಗೆ ಅವರ ಮಾರ್ಗದರ್ಶನ ಸಲಹೆ ತಗೊಂಡಿದ್ದೀನಿ. ಅದರಲ್ಲೇನು ಬಹಳ ವಿಶೇಷ ಏನಿಲ್ಲ, ಸುಮ್ಮನೆ ಅವ್ರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀನಿ. ಸರ್, ಈಗ ಮೈಸೂರಿನಲ್ಲಿ ನಾನು ಅವರು MLC ಆಗಿ ಜೊತೆಲೇ ಇರ್ತೀವಿ. ಭಾಳ ಸಾರ ಸಿಕ್ತಾಗೆಲ್ಲ ಮಾತಾಡ್ತಾ ಇರ್ತೀವಿ. ಅವ್ರಿಗೂ ನನಗೂ ಏನು ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯ ಏನಿಲ್ಲ. ಮೊನ್ನೆ ಕೌನ್ಸಿಲರ್ ಸಿಗ್ತಾರೆ, ಅವರು ಏನಪ್ಪ ಸೈನಿಕ ಅಂತಾರೆ, ನಾನು ಮಾತಾಡ್ತೀನಿ. ಹಾಗಾಗಿ ಅದರಲ್ಲೇನು ವಿಶೇಷ ಇಲ್ಲ. ವಿಶ್ವನಾಥ್ ಸಿಕ್ಕಿದ್ರೆ ಭೇಟಿ ಆಗಲ್ಲ. ಯಾಕಂದ್ರೆ ಅವ್ರು ತಮ್ಮ ಮೇಲೆ ಗಂಭೀರವಾದಂಥ ಆರೋಪಗಳನ್ನ ಒಂದು ವೈಯಕ್ತಿಕವಾಗಿ ಸಾರ್ವಜನಿಕ ಬದುಕಲ್ಲಿ ಸಮಯ ಸಂದರ್ಭಕ್ಕೆ ಆರೋಪ ಪ್ರತ್ಯಾರೋಪಗಳು ಬರ್ತವೆ. ಅದನ್ನು ಯಾವುದೇ ರೀತಿ ಬೆಳೆಸಲಿಕ್ಕೆ ನನಗೆ ಸಾರ್ವಜನಿಕ ಬದುಕಲ್ಲಿ ಇಷ್ಟ ಇಲ್ಲ. ವಿಶ್ವನಾಥ್ ಅವರು ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ, ಅವ್ರಿಗೆ ಮಾತಾಡಿಸ್ತೀನಿ. ಅದರಲ್ಲೇನು ನನಗೆ ಯಾವುದೇ ಕೀಳರಿಮೆ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಬಿಗ್ ಫೈಟ್ ನಡೆಯುತ್ತದೆ. ಮೈಸೂರು ಮೇಯರ್ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮೇಯರ್ ಪಟ್ಟ ಕೊಟ್ಟ ವಿಚಾರಕ್ಕೆ ಇದೀಗ ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ನಡುವಿನ ಮುಸುಕಿನ ಗುದ್ದಾಟದಲ್ಲಿ ಶಾಸಕ ತನ್ವೀರ್ ಸೇಠ್ ಬಲಿಯಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ತನ್ವೀರ್ ವಿರುದ್ಧ ಕ್ರಮ ಕೈಗೊಳ್ಳುವ ತನಕ ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಎಂದು ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿಂದು ವರಿಷ್ಠರಿಗೆ ವರದಿ ನೀಡಿರುವ ತನ್ವೀರ್ ಸೇಠ್ ಸಿದ್ದರಾಮಯ್ಯ ವಿರುದ್ಧ ದೂರುಗಳ ಸುರಿಮಳೆ ಸುರಿಸಿದ್ದು, ಒಂದು ವೇಳೆ ಬಿಜೆಪಿಗೆ ಅಧಿಕಾರ ಸಿಕ್ಕಿದರೆ ಅದು ಜಾತ್ಯತೀತ ಹೇಗೆ ಆಗುತ್ತಿತ್ತು ಎಂದು ಪ್ರಶ್ನಿಸಿದ್ದಾರೆ.